ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ವಿದ್ಯಾರ್ಥಿಗಳಿಗೆ ಏನಂದರೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ತುಂಬಾ ಡೌಟ್ಸ್ ಇದೆ. ಮೀನ್ಸ್ ಇವಾಗ ಏನಪ್ಪ ಅಂದರೆ ಒಬ್ಬೊಬ್ಬರಿಗೆ ಕಾಲೇಜ್ ಅಲೌಟ್ ಆಗಿದೆ, ಸೊ ಇನ್ನೊಬ್ಬರಿಗೆ ಏನಪ್ಪ ಅಂದರೆ ಕಾಲೇಜ್ ಅಲೌಟ್ ಆಗಿಲ್ಲ. ಸೊ ಅಲೌಟ್ ಆದವ್ರು ಏನು ಮಾಡಬೇಕು, ಅಲೌಟ್ ಆಗದಿದ್ರು ಏನು ಮಾಡಬೇಕು, ಅಥವಾ ನಿಮಗೆ ಇವಾಗ ಸಿಕ್ಕಿರೋ ಕಾಲೇಜೇ ಬೇಕು ಅಂದರೆ ಏನು ಮಾಡಬೇಕು, ಅಥವಾ ಕಾಲೇಜ್ ಸಿಕ್ಕಿಲ್ಲ ಅನ್ನೋರು ತುಂಬ ಗಾಬರಿಯಾಗಿರ್ತೀರ. ಸೊ ಅಂಥವ್ರಿಗೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದ್ರ ಬಗ್ಗೆ ಏನು ವರಿ ಬೇಡ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಸಿಕ್ಕಿರೋ ಕಾಲೇಜ್ ಬೇಡವಾ ಅಥವಾ ಅದೇ ಕಾಲೇಜ್ ಬೇಕಾ, ಸೊ ಇದೊಂದು ಡೌಟ್ ಕ್ಲಿಯರ್ ಮಾಡ್ತೀನಿ. ಮತ್ತು ಮಾಕ್ ಅಲಾಟ್ಮೆಂಟ್ ಅರ್ಥ ಆಗ್ತಿಲ್ವಾ, ಮೀನ್ಸ್ ಇದು ಯಾಕೆ ಹಾಕಿನಪ್ಪ ಅಂದರೆ ತುಂಬ ಸ್ಟೂಡೆಂಟ್ಸ್ಗೆ ಏನಂದರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಇನ್ನೂ ಮಾಕ್ ಅಲಾಟ್ಮೆಂಟ್ ಬಗ್ಗೆನೇ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಇದೊಂದು ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿಲೀಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ. ಸೊ ಇವಾಗ ಏನಪ್ಪ ಅಂದರೆ ಇದು ಯಾಕೆ ಹಾಕಿದ್ದೀನಿ ಅಂತ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಏನು ವರಿ ಬೇಡ. ಸೊ ಫೈನಲ್ ರಿಸಲ್ಟ್ ಇದೇನಾ ಅಥವಾ ಟ್ರಯಲಾ. ಸೊ ನಾನು ಮುಂಚೆ ಕೂಡ ಹೇಳಿದೆ ಮಾಕ್ ಅಲಾಟ್ಮೆಂಟ್ ಅಂದರೆ ಜಸ್ಟ್ ಟ್ರಯಲ್ ರಿಸಲ್ಟ್ ಥರ ಅಂತ. ಸೊ ಇಷ್ಟು ಈ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಆಫ್ಟರ್ ಮಾಕ್ ವಾಟ್ ನೆಕ್ಸ್ಟ್. ಸೊ ಇವಾಗ ಮಾಕ್ ಅಲಾಟ್ಮೆಂಟ್ ಬಂತು. ಸೊ ಇವಾಗ ಅಲಾಟ್ಮೆಂಟ್ ಬಂದ ತಕ್ಷಣ ಏನು ಮಾಡಬೇಕು, ಸೊ ಇವೆಲ್ಲ ನಾನು ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನಂದರೆ ಈ ವಿಡಿಯೋನ ಎಲ್ಲ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿರಿ. ನಿಮ್ಮ ಹತ್ರ ಬೇರೆ ಬೇರೆ ಗ್ರೂಪ್ಸ್ ಇದ್ದರೆ ಆ ಗ್ರೂಪ್ಸಲ್ಲಿ ಕೂಡ ಶೇರ್ ಮಾಡಿರಿ, ಯಾಕಂದರೆ ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ. ಸೊ ಇನ್ನೊಂದು ಏನಪ್ಪ ಅಂದರೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀರಾ, ಸೊ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೆ ಶೇರ್ ಮಾಡಿರಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇವಾಗ ಒಂದು ಡೌಟ್ ಕ್ಲಿಯರ್ ಮಾಡ್ತೀನಿ. ಎರಡನೇ ಕ್ವಶನ್ ನೋಡ್ಕೋಬೋದು. ಇಲ್ಲಿ ಸಿಕ್ಕಿರೋ ಕಾಲೇಜ್ ಬೇಡವಾ, ಇವಾಗ ಸಿಕ್ಕಿರೋ ಕಾಲೇಜ್ ಬೇಡವಾ ಅಥವಾ ಅದೇ ಕಾಲೇಜ್ ಬೇಕಾ. ಸೊ ಇದಕ್ಕೆ ಒಂದು ಡೌಟ್ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನೋಡ್ಕೋಬೋದು ಕರೆಕ್ಟಾಗಿ. ಸೊ ಇಲ್ಲಿ ನೋಡ್ಕೋಬೋದು ಇವಾಗ ಏನಪ್ಪ ಅಂದರೆ ಒಂದು ಸ್ಟೂಡೆಂಟ್ಗೆ ಏನಂದರೆ ಇವಾಗ ಇಂಜಿನಿಯರಿಂಗು ಕೋರ್ಸು. ಸೊ ಕಾಲೇಜ್ ಅಲೌಟ್ ಯಾವುದಾಗಿದೆ ನೋಡಿರಿ, RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಳ್ಳಾಪುರ ಬೆಂಗಳೂರು. ಸೊ ಈ ಕಾಲೇಜ್ ಅಲೌಟ್ ಆಗಿದೆ. ಸೊ ಇವಾಗ ನನಗೆ ಫಾರ್ ಎಕ್ಸಾಂಪಲ್ ನನಗೇನು ಹೇಳ್ತಾ ಇದ್ದೀನಿ, ಸೊ ಈ ಕಾಲೇಜ್ ನನಗೆ ಬೇಡ. ಸೊ ಬೇಡ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಈ ಕಾಲೇಜ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಏನಂದರೆ ನೀವು ಆಪ್ಷನ್ ಎಂಟ್ರಿ ಫಾರ್ ಎಕ್ಸಾಂಪಲ್ ಇವಾಗ 150 ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ಆ ಕಾಲೇಜಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಕಾಲೇಜನ್ನು ಡಿಲೀಟ್ ಮಾಡಿಬಿಡಬೇಕು. ಈ ಕಾಲೇಜ್ ಬೇಡ ಅಂತೇಳಿ ಇನ್ನೊಂದ್ಸಲ ನಂಬರ್ ಕರೆಕ್ಟ್ ಮೀನ್ಸ್ ಆಪ್ಷನ್ ಎಂಟ್ರಿ ಓಪನ್ ಮಾಡಿ ಈ ಕಾಲೇಜ್ ಬೇಡ ಅಂತ ಹೇಳಿ ಈ ಕಾಲೇಜನ್ನು ಡಿಲೀಟ್ ಮಾಡಿಬಿಡು, ಮೀನ್ಸ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಏನಪ್ಪ ಅಂದರೆ ನಿಮ್ಮ ಹತ್ರ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 150 ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಸೊ 150ಅಲ್ಲಿ ಏನಪ್ಪ ಅಂದರೆ ನಿಮಗೆ ಅದರಲ್ಲಿ 70th ಕಾಲೇಜು ಅಲೌಟ್ ಆಗಿರುತ್ತೆ. ಸೊ 70th ಕಾಲೇಜ್ ಏನಿರುತ್ತಲ್ಲ ಇವಾಗ RR ಕಾಲೇಜು, ಈ ಕಾಲೇಜ್ 70th ಆಪ್ಷನ್ಸ್ ಅಂದ್ಕೊಳ್ಳಿ. ಸೊ 150 ಕಾಲೇಜಲ್ಲಿ 70th ಕಾಲೇಜ್ 70th ಮೀನ್ಸ್ 70ನೇ ಕಾಲೇಜ್ 150 ಕಾಲೇಜ್ ಆ್ಯಡ್ ಮಾಡಿರ್ತೀರಾ. ಅದರಲ್ಲಿ ನಿಮ್ಗೆ ಏನಪ್ಪ ಅಂದರೆ 70ನೇ ಕಾಲೇಜ್ ಸಿಕ್ಕಿರುತ್ತೆ. ಸೊ 70ನೇ ಕಾಲೇಜ್ ಯಾವುದಪ್ಪ ಅಂದರೆ RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಸಿಕ್ಕಿರುತ್ತೆ. ಸೊ ಇವಾಗ ನಿಮಗೆ ಈ ಕಾಲೇಜ್ ಬೇಕು ಅಂದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನು ಚೇಂಜಸ್ ಮಾಡೋದು ಬೇಡ. ಜಸ್ಟು ನೀವು ಏನಪ್ಪ ಅಂದರೆ ಫೈನಲ್ ರಿಸಲ್ಟ್ಸ್ವರೆಗೂ ವೇಟ್ ಮಾಡಬೇಕು. ಫೈನಲ್ ರಿಸಲ್ಟ್ ಏನಪ್ಪ ಅಂದರೆ ಆಗಸ್ಟ್ 2ನೇ ತಾರೀಕು ಬಿಡ್ತಾರೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ. ಅಕಸ್ಮಾತ್ ನನಗೆ ಈ ಕಾಲೇಜ್ ಬೇಡ, ನನಗೆ ಬೇರೆ ಕಾಲೇಜ್ಗೆ ಟ್ರೈ ಮಾಡ್ತೀನಿ ಅಂತಂದರೆ ಈ ಕಾಲೇಜ್ನ ನೀವು ರಿಮೂವ್ ಮಾಡಿ ಇವಾಗ 70ನೇ ಆಪ್ಷನ್ನ ರಿಮೂವ್ ಮಾಡಿ ಆ ಜಾಗದಲ್ಲಿ ಬೇರೆ ಕಾಲೇಜಾದರೂ ಸೇರಿಸ್ಬೋದು. ಅಥವಾ ನೀವು ಇದು ಒಂದು ಕಾಲೇಜ್ ಡಿಲೀಟ್ ಮಾಡಿ ರಿಮೈನಿಂಗ್ ಕಾಲೇಜಸ್ನ ಉಳಿಸ್ಬೋದು. ಇಷ್ಟು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಸೊ ಅದೇ ರೀತಿ ನರ್ಸಿಂಗು. ಸೊ ನರ್ಸಿಂಗಲ್ಲಿ ಏನಪ್ಪ ಅಂದರೆ ಇವಾಗ ನೋಡ್ಕೋಬೋದು ಡಿಸಿಪ್ಲಿನು ನರ್ಸಿಂಗು ಕಾಲೇಜ್ ಅಲೋಟೆಡ್ ಯಾವುದಪ್ಪ ಅಂದರೆ ಶ್ರೀ ಸಿದ್ಧಾರ್ಥ ಕಾಲೇಜ್ ಆಫ್ ನರ್ಸಿಂಗ್ ಆಗಲಕೋಟೆ BH ರೋಡ್ ತುಮಕೂರು. ಸೊ ಇವರಿಗೆ ಏನಪ್ಪ ಅಂದರೆ ಸಿದ್ಧಾರ್ಥ ಕಾಲೇಜ್ ಆಫ್ ನರ್ಸಿಂಗ್ ಅಲೋಟ್ ಆಗಿದೆ. ಸೊ ಇವರಿಗೆ ಕಾಲೇಜ್ ಬೇಕು ಅಂದರೆ ಓಕೆ, ನೀವು ಏನು ಆಪ್ಷನ್ಸ್ನ ರಿಯಾರ್ಡ್ರು ಪ್ರಿಯಾರಿಟಿ ಏನೂ ಮಾಡಬೇಡ್ರಿ, ಇವಾಗ ಏನೂ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಡೈರೆಕ್ಟು ಫೈನಲ್ ರಿಸಲ್ಟ್ಗೋಸ್ಕರ ವೇಟ್ ಮಾಡಿರಿ. ಆಗಸ್ಟ್ 2ನೇ ತಾರೀಕು ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ. ನಿಮ್ಗೆ ಇದೇ ಕಾಲೇಜ್ ಬೇಕು ಅಂದರೆ ವೇಟ್ ಮಾಡಿರಿ. ಮೀನ್ಸ್ ಇದೇ ಕಾಲೇಜ್ ಫೈನಲ್ ಇರಲ್ಲ, ಇದು ಜಸ್ಟ್ 50-50. ಇದು ಏನಪ್ಪ ಅಂದರೆ ಇದೇ ರಿಸಲ್ಟ್ ಫೈನಲ್ ಇರಲ್ಲ, ಇದು ಜಸ್ಟ್ ಸುಮ್ಮನೆ ಟ್ರಯಲ್ ಥರ. ಮೀನ್ಸ್ ಫೈನಲ್ ರಿಸಲ್ಟ್ ಯಾವಾಗಪ್ಪ ಅಂದರೆ ರಿಯಲ್ ರಿಸಲ್ಟ್ ಯಾವಾಗ ಅಂದರೆ ಆಗಸ್ಟ್ 1ನೇ ತಾರೀಕು ಬಿಡ್ತಾರೆ, ಅದು ತಾತ್ಕಾಲಿಕ ಆಗಿರುತ್ತೆ. ಸೊ ಆಗಸ್ಟ್ 2ನೇ ತಾರೀಕು ಏನಪ್ಪ ಅಂದರೆ ನಿಮಗೆ ಫೈನಲ್ ರಿಸಲ್ಟ್ ಮೀನ್ಸ್ ರಿಯಲ್ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ. ಸೊ ಅಕಸ್ಮಾತ್ ಈ ಕಾಲೇಜ್ ಬೇಡ ಅಂದರೆ ನಾನು ಮುಂಚೆ ಕೂಡ ಹೇಳಿದ್ದೀವಿ ಆಗಲಿ, ಜಸ್ಟ್ ಒಂದು ಇಂಜಿನಿಯರಿಂಗ್ ಒಂದು ಆಪ್ಷನ್ ಕೊಟ್ಟೆ. ಸೊ ಅದೇ ರೀತಿ ಇದು ಕೂಡ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಸೊ ಒಬ್ಬೊಬ್ಬರಿಗೆ ಕಾಲೇಜೇ ಅಲೌಟ್ ಆಗಿರಲ್ಲ ಮಾಕ್ ಅಲಾಟ್ಮೆಂಟಲ್ಲಿ. ಸೊ ಮಾಕ್ ಅಲಾಟ್ಮೆಂಟಲ್ಲಿ ಏನಪ್ಪ ಅಂದರೆ ನಿಮಗೆ ಕಾಲೇಜ್ ಅಲೌಟ್ ಆಗಿರಲ್ಲ. ಅಂಥವ್ರಿಗೆ ಏನು ತೋರಿಸ್ತಪ್ಪ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. ಸೊ ನೋಡ್ಕೋಬೋದು, ನನಗೆ ವಾಟ್ಸಪ್ಪಲ್ಲಿ ಒಂದು 10 to 15 ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಈ ರೀತಿ ಹಾಕಿದ್ದಾರೆ, ಇವು ಯಾವ ನಾಟ್ ಬೀನ್ ಅಲೋಟೆಡ್ ಎನಿ ಸೀಟ್. ಸೊ ಈ ರೀತಿ ಬಂದವ್ರು ಏನಪ್ಪ ಅಂದರೆ ಏನು ಗಾಬರಿ ಪಡಬೇಡ್ರಿ. ನಾನು ಮುಂಚೆ ಕೂಡ ಹೇಳಿದ್ದೆ ಏನಂದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿರಿ ಅಂತ ಹೇಳಿದ್ದೆ. ಸೊ ಯಾರು ನೆಗ್ಲೆಕ್ಟ್ ಮಾಡಿರ್ತೀರೋ ಅವರಿಗೆ ಕಾಲೇಜ್ ಸಿಕ್ಕಿರಲಿಲ್ಲ. ನಾನು ಅದಕ್ಕೆ ಹೇಳಿದ್ದೀನಿ ಯಾರ್ದು 1 ಲಕ್ಷ ಅಬೌವ್ 1 ಲಕ್ಷ ಅಥವಾ 1,50,000 ಮೇಲೆ ಯಾರ್ದು ರ್ಯಾಂಕ್ ಇದೆ
ಅವರು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ ಅಂತ ನಾನು ಹೇಳಿದೆ ಆವಾಗಲೇ. ಸೊ ನೀವು ಕಮ್ಮಿ ಆ್ಯಡ್ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗಲ್ಲ ಅಂತ ಮುಂಚೆ ಕೂಡ ಹೇಳಿದ್ದೀನಿ. ಸೊ ಅದಕ್ಕೆ ಇವಾಗಲಿನ್ನೂ ಟೈಮ್ ಇದೆ, ಇವಾಗಿನ್ನೂ 3 ದಿನ ಟೈಮ್ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ನಾಳೆಯಿಂದ ಆಪ್ಷನ್ ಎಂಟ್ರಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆರಾಮಾಗಿ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೊರಿ, ನಿಮಗೂ ಕಾಲೇಜ್ ಸಿಗುತ್ತೆ. ಸೊ ಇಷ್ಟು ಅಪ್ಡೇಟ್ಸು. ಈ ರೀತಿ ಯಾರಿಗೆ ಬಂದಿದೆ ಏನು ಪ್ರಾಬ್ಲಮ್ ಆಗಲ್ಲ, ಏನು ತೊಂದರೆ ಬೇಡ, ನಿಮಗೂ ಸೀಟ್ ಸಿಗುತ್ತೆ. ಸೊ ಜಸ್ಟ್ ಏನಪ್ಪ ಅಂದರೆ ನೀವು ಒಂದೇ ಬದಲಾವಣೆ ಮಾಡಬೇಕು. ಸೊ ಏನಂದರೆ ಜಾಸ್ತಿ ಆಪ್ಷನ್ ಎಂಟ್ರಿನ ಮಾಡಿರಿ, ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ನೆಕ್ಸ್ಟ್ ಏನಂದರೆ ಇವಾಗ ನೆಕ್ಸ್ಟು ಮಾಕ್ ಅಲಾಟ್ಮೆಂಟ್ ಅರ್ಥ ಆಗ್ತಿಲ್ವಾ? ಸೊ ಇದು ಏನಪ್ಪ ಅಂದರೆ ಯಾಕೆ ಹಾಕಿದ್ದೀನಿ ಅಂದರೆ, ಇವಾಗ ತುಂಬ ಸ್ಟೂಡೆಂಟ್ಸ್ಗೆ ಏನಂದರೆ ನನಗೆ ವಾಟ್ಸಪ್ಲೇ ಮೆಸೇಜ್ ಮಾಡಿದರು, ಅಣ್ಣ ನನಗೇನು ಅರ್ಥನೇ ಆಗ್ತಿಲ್ಲ ಅಂತ ತುಂಬ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದರು. ಸೊ ಅಂಥವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ, ಮಾಕ್ ಅಲಾಟ್ಮೆಂಟ್ ಅಂದರೆ ಇವಾಗ ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರೆ. ಸೊ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಸೊ ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಏನಪ್ಪ ಅಂದರೆ ಇವಾಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಿ ಇವಾಗ ಫೈನಲ್ ಡೇಟು ಆಪ್ಷನ್ ಎಂಟ್ರಿಗೆ 22 ಇತ್ತು. ಸೊ 22 ಆದಮೇಲೆ ಏನಪ್ಪ ಅಂದರೆ 25 ಇವತ್ತು. ಸೊ ಇವತ್ತು ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ಬಿಟ್ಟರು. ಸೊ ಇದು ಮಾಕ್ ಅಲಾಟ್ಮೆಂಟ್ ಅಂದರೆ ಏನಂದರೆ, ಇವಾಗ ಏನಪ್ಪ ಅಂದರೆ ನೀವು ಕ್ರಿಕೆಟ್ ಆಡ್ತಾರೆ, ಕ್ರಿಕೆಟ್ ಆಡೋಕ್ಕಿಂತ ಮುಂಚೆ ಒಂದು ಟ್ರಯಲ್ ಬಾಲ್ ಅಂತ ಹಾಕ್ತಾರೆ, ಟ್ರಯಲ್ ಬಾಲ್. ಸೊ ಅದೇ ರೀತಿ ಇದೇನಪ್ಪ ಅಂದರೆ ಇದು ಫೈನಲ್ ರಿಸಲ್ಟ್ ಅಲ್ಲ, ಜಸ್ಟ್ ಟ್ರಯಲ್ ರಿಸಲ್ಟು. ಫೈನಲ್ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂದರೆ ನಿಮಗೆ ಆಗಸ್ಟ್ 2ನೇ ತಾರೀಕು ಫೈನಲ್ ರಿಸಲ್ಟ್ ಬರುತ್ತೆ. ಅಲ್ಲಿವರೆಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಇವಾಗ ಮತ್ತೆ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ ನಾಳೆಯಿಂದ. ಮೀನ್ಸ್ ಏನಪ್ಪ ಅಂದರೆ ನಿಮಗೆ ಇವಾಗ ಸಿಕ್ಕಿರೋ ಕಾಲೇಜು ಬೇಡ ಅಥವಾ ಬೇಕು ಅಂದರೆ ಅದು ನಿಮಗೆ ಬಿಟ್ಟಿದ್ದು, ಯಾಕಂದರೆ ಅದು ನಿಮ್ಮ ಡಿಸಿಷನು. ಸೊ ಅದೇ ಕಾಲೇಜ್ ಬೇಕು ಅಂದರೆ ನೀವು ವೇಟ್ ಮಾಡಿರಿ, ಏನೂ ಚೇಂಜಸ್ ಮಾಡೋಕ್ಕೆ ಹೋಗಬೇಡ್ರಿ. ಅಕಸ್ಮಾತ್ ನಿಮಗೆ ಆ ಕಾಲೇಜ್ ಬೇಡ ಅಂದರೆ ನೀವು ನಾಳೆಯಿಂದ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ, ಅಲ್ಲಿ ನೀವು ಚೇಂಜಸ್ ಮಾಡ್ಕೋಬೋದು. ರೀ ಆರ್ಡ್ರು ಮತ್ತು ಪ್ರಯಾರಿಟಿ ಚೇಂಜಸ್ ಮಾಡ್ಕೋಬೋದು, ಅಥವಾ ಹಿಂದೆ ಮುಂದೆ ಮಾಡ್ಕೋಬೋದು, ಅಥವಾ ಹೊಸ ಕಾಲೇಜ್ ಸೇರಿಸ್ಕೋಬೋದು, ಈ ರೀತಿ ಎಲ್ಲ ಮಾಡ್ಕೋಬೋದು. ಸೊ ಇದು ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟು. ಸೊ ಇವಾಗ ನೆಕ್ಸ್ಟು ಆಪ್ಷನ್ ಡಿಲೀಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ? ಸೊ ಇಲ್ಲಿ ನೋಡ್ಕೋಬೋದು, ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ. ಆಪ್ಷನ್ಸ್ ಡಿಲೀಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ? ಸೊ ಈ ರೀತಿ ಯಾಕೆ ಹಾಕಿದ್ದೀನಪ್ಪ ಅಂದರೆ ಇವಾಗ ಆಪ್ಷನ್ಸ್ ಡಿಲೀಟು ಮತ್ತು ರೀ ಆರ್ಡ್ರ್ ಅಂದರೆ ಹಿಂದೆ ಮುಂದೆ ಮಾಡೋದು, ಅಥವಾ ಹೊಸ ಕಾಲೇಜ್ನ ಹೊಸ ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಳೋದು, ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ನಾನು ನಿಮ್ಗೆ ಇವಾಗ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. KA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಇನ್ನೂ ವೆಬ್ಸೈಟಲ್ಲಿ ಏನೂ ಪ್ರಕಟವಾಗಿಲ್ಲ. ಬಟ್ ಎಕ್ಸೆಲ್ ಮೀನ್ಸ್ ನಿಮ್ಮ ಹತ್ರ ಎಕ್ಸ್ ಆ್ಯಪ್ ಇರ್ಬೋದು. ಸೊ ಆ ಆ್ಯಪಲ್ಲಿ ನೋಡ್ಕೋಬೋದು. KA ಮೀನ್ಸ್ ಯಾರ ಹತ್ರ ಎಕ್ಸ್ ಆ್ಯಪ್ ಇಲ್ಲ ಡೌನ್ಲೋಡ್ ಮಾಡ್ಕೊಳ್ರಿ, ಯಾಕಂದರೆ ಅದರಲ್ಲಿ ಕೂಡ KA ಕಡೆಯಿಂದ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಅದರಲ್ಲೇ ಫಸ್ಟ್ ಇನ್ಫಾರ್ಮೇಷನ್ ಬಂದಿದೆ ಇವತ್ತು. ಸೊ ಅದರಲ್ಲಿ ತೋರಿಸ್ತೀನಿ ಇವಾಗ ಏನಂದರೆ ಆಪ್ಷನ್ಸ್ ಡಿಲೀಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಅದರಲ್ಲೇ ತೋರಿಸ್ತೀನಿ. ಇವಾಗ ಕರೆಕ್ಟಾಗಿ ನೋಡ್ಕೊರಿ. ಇಲ್ಲಿ ನೋಡ್ಕೋಬೋದು, ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್, ಡಿಲೇಟ್ ಆರ್ ರೀಆರ್ಡರ್ ದೇರ್ ಆಪ್ಷನ್ಸ್ ಫಾರ್ ದಿ ಫಸ್ಟ್ ರೌಂಡ್ ಆಫ್ ಅಲಾಟ್ಮೆಂಟ್ ಬಿಟ್ವೀನ್ 12 PM ಆನ್ July 26 ಆ್ಯಂಡ್ 5 PM ಆನ್ July 29, 2025. ಸೊ ನಿಮ್ಗೆ ಏನಪ್ಪ ಅಂದರೆ ಇವಾಗ ರೀ ಆರ್ಡ್ರು, ಡಿಲೀಟ್ ಆಪ್ಷನ್ಸು, ಹೊಸ ಕಾಲೇಜ್ ಎಲ್ಲ ಯಾರು ಮಾಡೋಕ್ಕೆ ಏನು ಟೈಮಿಂಗ್ ಇದೆಯಪ್ಪ ಅಂದರೆ ನಾಳೆ 26 ಜುಲೈ 26 ಮಧ್ಯಾಹ್ನ 12 ಗಂಟೆಯಿಂದ ಏನಪ್ಪ ಅಂದರೆ ನಿಮಗೆ ಜುಲೈ 29 ಸಾಯಂಕಾಲ 5 ಗಂಟೆವರೆಗೆ ಏನಂದರೆ ನಿಮಗೆ ಟೈಮಿಂಗ್ ಇರುತ್ತೆ. ಎಷ್ಟು ದಿನ ಟೈಮಿಂಗ್ ಇದೆ ನೋಡಿರಿ, 26, 27, 28, 29. ಸುಮಾರು 4 ದಿನಗಳು ಟೈಮ್ ಇದೆ. ಸೊ 4 ದಿನಗಳಲ್ಲಿ ನೀವು ಏನೆಲ್ಲ ಚೇಂಜಸ್ ಮಾಡ್ಕೋಬೋದು ನೋಡಿರಿ, ಈಸಿಯಾಗಿ ಮಾಡ್ಕೋಬೋದು. 26, 27, 28, 29. ಸೊ ಆರಾಮಾಗಿ ಟೈಮ್ ಕೊಟ್ಟಿದ್ದಾರೆ, ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಲಾಸ್ಟ್ ಡೇಟ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿಗೆ ಇನ್ನೊಂದ್ಸಲ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಯಾರಿಗೆ ಕಾಲೇಜ್ ಸಿಕ್ಕಿಲ್ಲ ಅಂಥವ್ರಿಗೆ ಮೇನು ತುಂಬ ಇಂಪಾರ್ಟೆಂಟು, ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿರಿ, ಇವಾಗಲೇ ಚಾನ್ಸ್ ಇದೆ. ಅಕಸ್ಮಾತ್ ನಿಮಗೆ ಫೈನಲ್ ರಿಸಲ್ಟಲ್ಲಿ ನೀವು ಸೀಟ್ ಸಿಗಲಿಲ್ಲಪ್ಪ ಅಂದರೆ ದ್ಯಾಟ್ ಸೆಕೆಂಡ್ ರೌಂಡ್ಗೆ ಮೂವ್ ಆಗ್ತೀರಾ. ಬಟ್ ಏನಪ್ಪ ಅಂದರೆ ಇವಾಗ ಜಾಸ್ತಿ ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟ್ರೈ ಮಾಡಿರಿ. ನಾನು ಮುಂಚೆ ಕೂಡ ಹೇಳಿದ್ದೀನಿ, ಯಾರ್ದು 1 ಲಕ್ಷ ಅಥವಾ 1,50,000 ಮೇಲೆ ರ್ಯಾಂಕ್ ಇದೆ ಅವರು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿರಿ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಇಷ್ಟು ಅಪ್ಡೇಟ್ಸು. ಫೈನಲ್ ರಿಸಲ್ಟ್ಸ್ ಇದೇನಾ ಅಥವಾ ಟ್ರಯಲ್ಲ? ಸೊ ನಾನು ಇವಾಗಲೇ ಹೇಳಿದೆ ಏನಪ್ಪ ಅಂದರೆ ಇದು ಫೈನಲ್ ರಿಸಲ್ಟ್ ಅಲ್ಲ, ಇದು ಜಸ್ಟ್ ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟು. ಸೊ ಇಲ್ಲಿ ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಜಸ್ಟ್ ಟ್ರಯಲ್ ಥರ, ಇದೇ ಫೈನಲ್ ರಿಸಲ್ಟ್ ಅಲ್ಲ, ಇದು 50-50, ಜಸ್ಟ್ 50-50. ನಿಮಗೆ ಫೈನಲ್ ರಿಸಲ್ಟಲ್ಲಿ ಈ ಕಾಲೇಜ್ ಸಿಗದೇನೂ ಇರ್ಬೋದು ಅಥವಾ ಇದೇ ಕಾಲೇಜ್ ಸಿಗ್ಬೋದು, ಈ ಥರ ಇರುತ್ತೆ. ಸೊ ಇಲ್ಲಿ ಇವಾಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಹೆಂಗೆ ಚೆಕ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡ್ಕೋಬೋದು, ನಿಮಗೆ CT ನಂಬರ್ ಹಾಕಬೇಕು. CT ನಂಬರ್ ಹಾಕಿ ಏನಪ್ಪ ಅಂದರೆ ಚೆಕ್ ಹತ್ತ ಕೊಟ್ಟರೆ ನಿಮಗೆ ಕಾಲೇಜ್ ಸಿಕ್ಕಿದೋ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ನಾನು ಇವಾಗ ಲಿಂಕ್ ಎಲ್ಲಿದೆ ಅಂತ ಅದು ಕೂಡ ತೋರಿಸ್ತೀನಿ, ನೋಡ್ಕೋಬೋದು. ಇಲ್ಲಿಗೆ ಫಸ್ಟ್ KA ವೆಬ್ಸೈಟಲ್ಲಿ ಬಂದ ಮೇಲೆ ಏನಪ್ಪ ಅಂದರೆ UGCET ಇಲ್ಲಿ ನೋಡ್ಕೋಬೋದು. UGCET UG NEET 2025 ಅಣಕು ಹಂಚಿಕೆ ಫಲಿತಾಂಶದ ಲಿಂಕ್, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವಾಗ ನೋಡ್ಕೋಬೋದು ಸರ್ವರ್ ಈಸ್ ಅನ್ಅವೈಲೇಬಲ್ ಅಂತ ಇದೆ, ಸರ್ವರ್ ಬಿಸಿ ಇದೆ. ಸೊ ಓಪನ್ ಆಗುತ್ತೆ, ವೇಟ್ ಮಾಡಿರಿ, ಯಾರು ಟೆನ್ಷನ್ ಪಡಬೇಡ್ರಿ, ಇನ್ನೂ ಟೈಮಿಂಗ್ ಇದೆ, ಓಪನ್ ಆಗುತ್ತೆ, ಏನು ವರಿ ಬೇಡ. ಸೊ ಯಾರಿಗೆ ಕಾಲೇಜ್ ಅಲೋಟ್ ಆಗಿಲ್ಲ ಅವ್ರು ಏನಪ್ಪ ಅಂದರೆ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡ್ಕೊಂಡು ಟ್ರೈ ಮಾಡಿರಿ. ನಾಳೆಯಿಂದ ಆಪ್ಷನ್ ಎಂಟ್ರಿ ಮತ್ತೆ ಸ್ಟಾರ್ಟ್ ಆಗುತ್ತೆ, ಓಪನ್ ಆಗುತ್ತೆ. ಸೊ ಅದೇ ನೀವು ಹಳೆಯ ಅದು ಏನು ಆಪ್ಷನ್ ಎಂಟ್ರಿ ಲಿಂಕ್ ಇತ್ತಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಅಥವಾ KA ಕಡೆಯಿಂದ ಹೊಸ ಲಿಂಕ್ ಬಿಟ್ಟರೆ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಅಕಸ್ಮಾತ್ ಬರಲಿಲ್ಲಪ್ಪ ಅಂದರೆ ಅದೇ ಹಳೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ
ಇಷ್ಟು ಅಪ್ಡೇಟು. ಸೊ ನೆಕ್ಸ್ಟ್ ಮತ್ತೇನು ಬಿಟ್ಟಿದ್ದಾರೆ ಕೆ ಕಡೆಯಿಂದ ಇವತ್ತಂದರೆ ನೋಡ್ಕೋಬೋದು, ಕಟ್ ಆಫ್ ಬಿಟ್ಟಿದ್ದಾರೆ. ಮೀನ್ಸ್ ಯು ಜಿ ಸಿ ಇ ಟಿ ಮಾರ್ಕ್ ಅಲಾಟ್ ಮಾಡಿದ್ದು ಕಟ್ ಆಫ್ ಇದು ಫಸ್ಟ್ ರೌಂಡ್ ಕಟ್ ಆಫ್ ಅನ್ಕೊಳ್ರಿ. ಯಾಕಂದರೆ ಇವಾಗ ನಿಮ್ಗೆ ಏನು ಸೀಟ್ ಸಿಕ್ತಲ್ಲ ಮಾರ್ಕ್ ಅಲಾಟ್ ಮಾಡಿದ್ದು, ಸೊ ಅದ್ರ ಮೇಲೆ ಕೂಡ ಕಟ್ ಆಫ್ ಬಿಟ್ಟಿದ್ದಾರೆ. ಅದು ಓಪನ್ ಆಗ್ತಾ ಇಲ್ಲ ಇನ್ನು. ಓಪನ್ ಆದಮೇಲೆ ನಾನು ಗ್ರೂಪಲ್ಲಿ ಕಳಿಸ್ತೀನಿ. ಸೊ ಇನ್ನೊಂದು ಬಿಟ್ಟರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ HKದು ಹೈದರಾಬಾದ್ ಕರ್ನಾಟಕ, ಅದು ಕೂಡ ಅದ್ರ ಬಗ್ಗೆ ಕೂಡ ಒಂದು ಇನ್ಫಾರ್ಮೇಷನ್ ಬಂದಿದೆ, ಅದು ಕೂಡ ಓಪನ್ ಆಗ್ತಾ ಇಲ್ಲ. ಸೊ ಅದು ಏನಂತ ನಾನು ಆಮೇಲೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಅಥವಾ ವಿಡಿಯೋ ಆದರೂ ಮಾಡಿ ಕಳಿಸ್ತೀನಿ. ಸೊ ಇಷ್ಟು ಅಪ್ಡೇಟ್ಸ್ ಇವತ್ತಿಂದ ಏನಪ್ಪ ಅಂದರೆ ಮಾರ್ಕ್ ಅಲಾಟ್ಮೆಂಟ್ ಬಗ್ಗೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಹತ್ರ ಈ ಬೇರೆ ಗ್ರೂಪ್ಸ್ ಇದ್ದರೂ ಅವರಿಗೂ ಶೇರ್ ಮಾಡಿರಿ. ಆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿರಿ. ಎಲ್ರಿಗೂ ಹೆಲ್ಪ್ ಆಗಲಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವ್ರಿಗೂ ಶೇರ್ ಮಾಡಿರಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.